ನಾವು ಒಂದು ದೇವಸ್ಥಾನ ಕಟ್ಟಿಸ್ ನಮ್ಮೂರಲ್ಲೊಂದು ಈಶ್ವರ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಇದು ಹೊಸ ದೇವಸ್ಥಾನ ಆಲ್ರೆಡಿ ಮುಗಿತಾ ಇದೆ. ದೇವಸ್ಥಾನದ ಕೆಲಸ ಎಲ್ಲ ಮುಗಿತಾ ಇದೆ. ಹಳೆಯ ದೇವಸ್ಥಾನ ಡೆಮಾಲಿಷ್ ಮಾಡಿ ಇದು ಹೊಸ ದೇವಸ್ಥಾನ, ಈಶ್ವರ ದೇವಸ್ಥಾನ. ಇದು ಗರ್ಭಗುಡಿ. ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು 15 ದಿವಸ ಹೋಗುತ್ತೇನೆ ಕಂಪ್ಲೀಟ್ ಆಗೋದಕ್ಕೆ. ನೋಡಿ, ಇದು ಗರ್ಭಗುಡಿ. ಇನ್ನೂ ಲಿಂಗ ಸ್ಥಾಪನೆ ಆಗಲಿಲ್ಲ, ಅಲ್ಲಿ ಲಿಂಗನ್ನು ಕುಳಿಸಲಿಲ್ಲ. ಪ್ರಧಾನ ಬಾಗಿಲು ಹೊರಗಡೆಯಿಂದ ಇದೆ. ಸ್ವಲ್ಪ ಮಣ್ಣು ಫಿಲ್ಲಿಂಗ್ ಮಾಡೋದಿದೆ. ಸ್ವಲ್ಪ ಮಣ್ಣು ಕಡಿಮೆ ಬಿದ್ದಿದ್ದರಿಂದ ಮಣ್ಣು ತೊಗೊಂಡೋಗ್ತಾ ಇದ್ದೀವಿ. ಇಲ್ಲಿ ಕಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಳೆ ದೇವಸ್ಥಾನ ಇತ್ತು, ಈ ಕಡೆ ಹಳೆ ದೇವಸ್ಥಾನ ಡೆಮಾಲಿಷ್ ಮಾಡಿ ಇದು ಕೆರೆ, ದೇವಸ್ಥಾನದ ಕೆರೆನೇ. ನೀರೆಲ್ಲ ಒಣಗಿಬಿಟ್ಟಿದೆ. ವಾಲ್ ಕಟ್ಟೋದಕ್ಕೆ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಇದು ನಮ್ಮದು ಜೇಸಿದೆಲ್ಲ ಬೇರೆ ಜೇಸಿದ್ದು. ನಾನು ಟ್ರ್ಯಾಕ್ಟರ್ನಲ್ಲಷ್ಟೇ ಮಣ್ಣು ತೊಗೊಂಡು ಬಂದಿದ್ದೆ. ಇದಕ್ಕೆ ವಾಲ್ ಕಟ್ಟಿ ಮಣ್ಣು ಫಿಲ್ಲಿಂಗ್ ಮಾಡೋದು ಟ್ರ್ಯಾಕ್ಟರ್ ಮಾಡ್ತಾಯಿದ್ದಾರೆ. ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಧೂಳು, ಬಿಸಿಲು ನಮ್ಮ ಕಡೆ ಜಾಸ್ತಿ ಇದೆ. ನಮ್ಮ ಜೆಸಿಬಿಯನ್ನು ಸೈಡ್ ಕಟಿಂಗ್ ಮಾಡ್ತಾ ಇದ್ದ ನಂತರ ಫಿನಿಶಿಂಗ್ ಮಾಡ್ತಾ ಇದ್ದಾನೆ. ಸೈಡ್ ಕಟಿಂಗ್ ಇದೆ, ಕಟಿಂಗ್ ಅಂತಾರೆ, ಫಿನಿಶಿಂಗ್. ಈ ಥರ ಬಂದಿದೆ. ಒಂದು ಮಳೆ ಬಿದ್ದಾದಮೇಲೆ ಕ್ಲೀನ್ ಕಾಣಿಸುತ್ತೆ. ಗೆರೆ ಏನು ಕಾಣಿಸಲ್ಲ, ಕ್ಲೀನ್ ಕಾಣಿಸುತ್ತೆ. ಮಣ್ಣನ್ನೆಲ್ಲ ಎತ್ತು ಸೈಡ್ ಹಾಕಿ ಕ್ಲೀನ್ ಮಾಡ್ಕೊಡ್ಬೇಕಲ್ಲ, ಸೈಡ್ ಮಾಡೋದಿದೆ. ಕ್ಲೀನ್ ಮಾಡ್ತಾ ಇದ್ದಂಗೆ ಜೆಸಿಬಿ ಕೆಲಸ ಅಂದರೆ ಈಗ ಪೂರ್ತಿ ಧೂಳಲ್ಲೇ ಕೆಲಸ. ಕಟ್ಟಿಂಗ್ ಇಂದಿದೆ, ಕಟ್ಟಿಂಗ್ ಮಾಡ್ತಾ ಸೈಡ್ ಕಟ್ಟಿಂಗ್. ನಮ್ಮ ಆಪ್ರೇಟ್ರ್ ಏನೋ ಅಂದ್ಕೊಂಡು ಜೋಕ್ ಮಾಡ್ತಾ ಇದ್ದಾರಲ್ಲ. ಸಿಕ್ಕಾಪಟ್ಟೆ ಖುಷಿಯಾಗಿದೆ ಮಗನಿಗೆ. ಇವ್ರನ್ನ ಮುಂದೆ ಎಮ್ಮೆನ ಕರಿತಾ ಇದ್ದಾರೆ. ಅದೆಲ್ಲ ದೂರದಲ್ಲಿದೆ, ಇಲ್ಲಿಂದನೂ ಕರೀತಾರೆ ಎಮ್ಮೆ ಸೌಂಡಲ್ಲಿ. ನೋಡೋದೇ ಇಲ್ಲ ಅದು, ಆಮೇಲೆ ನೋಡ್ಕೊಂಡು ನೋಡಿ. ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದೆ.
ನೋಡಿ ಈಗ ನೋಡ್ತಾ ಇದೆ. ನೀ ನಿನಗೆ ಸಾಟಿ ಇಲ್ಲ. ಹಾಗೆ ನಮ್ಮ JCB ಕಡೆ ಹೋದರೆ ರೋಡ್ ಮಾಡ್ತಾ ಇದ್ದ, ಇಸ್ಕೊ ಹಾಕಿ ಟ್ಯಾಕ್ಟ್ರಲ್ಲಿ ಹಳ್ಳದಿಂದ ತಂದು ಹಾಕಿ ರೋಡ್ ಮಾಡ್ತಾ ಇದ್ದೀವಿ. ಇದು ಕಲ್ಲು ಮಿಕ್ಸ್ ಉಸ್ಕಿದೆ, ಗೊಜ್ಜು ಅಂತಾರೆ ನಮ್ಮ ಕಡೆ. ರೋಡ್ ಮಾಡ್ತಾ ಇದ್ದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಗೈಸ್.